ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಮುಂದಿನ ವೀಡಿಯೋಗೆ ಸ್ವಾಗತ. ಸ್ಟೂಡೆಂಟ್ಸ್, ನಾನು ನಿಖಿಲೇಶು, ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವೀಡಿಯೋನ ಮಾಡಲಿಕ್ಕೆ ಮೇನ್ ರೀಸನ್ ಏನಂತ ಕೇಳಿದರೆ, ಸೆಕೆಂಡ್ PUC KCET ಎಕ್ಸಾಮ್ನ ಒಂದಿಷ್ಟು ಗೊಂದಲಗಳಿವೆ. KCET ಎಕ್ಸಾಮು KEಯಿಂದ ಅಫಿಷಿಯಲ್ ಆಗಿ ಏನು ಅಪ್ಡೇಟ್ ಬಂದಿದೆ ಗೊತ್ತಿಲ್ಲ, ಅವ್ರು ಏನು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಸೊ ಒಂದು 3-4 ಡೇಸ್ ಬ್ಯಾಕ್ ಏನು ಮಾಡಿದ್ದಾರೆ ಅಂತ ಕೇಳಿದರೆ, ಕಮಿಟಿಯನ್ನು ಫಾರ್ಮ್ ಮಾಡಿದ್ದಾರೆ. ಎಕ್ಸ್ಪರ್ಟ್ ಕಮಿಟಿಯನ್ನು ಫಾರ್ಮ್ ಮಾಡಿ ಫಾರ್ ಈಚ್ ಸಬ್ಜೆಕ್ಟು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿಗೆ ಈಚ್ ಸಬ್ಜೆಕ್ಟಿಗೆ ಎಕ್ಸ್ಪರ್ಟ್ ಕಮಿಟಿಯನ್ನು ಫಾರ್ಮ್ ಮಾಡಿ ಅವರಿಗೆ ರಿಪೋರ್ಟ್ ಕೊಡಲಿಕ್ಕೆ ಹೇಳಿದರು. KEದವರಿಗೆ ಅವ್ರು ಆಲ್ರೆಡಿ ರಿಪೋರ್ಟ್ ಕೊಟ್ಟಿದ್ದಾರೆ. ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅವರಿಗೆ ಎಕ್ಸ್ಪರ್ಟ್ ಕಮಿಟಿಗೆ ರಿಪೋರ್ಟ್ ಕೊಟ್ಟಿದೆ. ಅಕಾರ್ಡಿಂಗ್ ಟು ರಿಪೋರ್ಟು ಮೋರ್ ದ್ಯಾನ್ 50 ಮಾರ್ಕ್ಸು ಔಟ್ ಆಫ್ ಸಿಲೆಬಸ್ಸಿಂದ ಬಂದಿದೆ. ದಟ್ ಮೀನ್ಸ್ ಡಿಲೀಟೆಡ್ ಸಿಲೆಬಸ್ಸಿಂದ ಬಂದಿದೆ ಅಂತ ಇದಾಗಿದೆ. ಅವರು ಕೂಡ ರಿಪೋರ್ಟ್ ಕೊಟ್ಟಿದ್ದಾರೆ. ಬಟ್ KEಯಿಂದ ಇದುವರೆಗೂ ಕೂಡ ಇಲ್ಲಿವರೆಗಾದಂಥ KCET ಎಕ್ಸಾಮಲ್ಲಿ ಯಾವತ್ತೂ ಕೂಡ ಮೋರ್ ದ್ಯಾನ್ 10 ಮಾರ್ಕ್ಸ್ 8 to 10 ಮಾರ್ಕ್ಸ್ವರೆಗೂ ಕೊಟ್ಟಿದ್ದಾರೆ, ಗ್ರೇಸನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಜಾಸ್ತಿ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಂಥ ಹಿಸ್ಟ್ರಿನೂ ಇಲ್ಲ, ಕೂಡ ಕೊಡೋದು ಇಲ್ಲ. ಯಾಕಂದರೆ ಗ್ರೇಸ್ ಮಾರ್ಕ್ಸನ್ನು ಅವ್ರು ಆಲ್ಮೋಸ್ಟ್ ಕೈ ಬಿಡ್ತಾರೆ ಪಕ್ಕ. ಯಾಕಂತ ಕೇಳಿದರೆ 50+ ಅನ್ನೋದು ತುಂಬ ದೊಡ್ಡ ಇದಾಗುತ್ತೆ. ಆ್ಯಂಡ್ 50+ ಮಾರ್ಕ್ಸ್ ಕೊಟ್ಟರು ಯಾರಿಗೂ ಕೂಡ ಯೂಸ್ ಇಲ್ಲ, ಎವ್ರಿ ಒನ್ ವಿಲ್ ಗೆಟ್ ಗ್ರೇಸ್ ಮಾರ್ಕ್ಸ್. ಸೊ ಇಟ್ ಡಸಂಟ್ ಎಫೆಕ್ಟ್ ಅಂತ ಅಂದ್ಕೊಂಡು ಗ್ರೇಸ್ ಮಾರ್ಕ್ಸನ್ನು ಕೈ ಬಿಡ್ತಾ ಇದ್ದಾರೆ, ಆಲ್ಮೋಸ್ಟ್ ಕೈ ಬಿಡ್ತಾರೆ ಸ್ಟೂಡೆಂಟ್ಸ್ ಪಕ್ಕ, ಆಯಿತಾ. ಈಗ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ, ಡಿಲೀಟೆಡ್ ಪೋರ್ಷನ್ಸಿಂದ ಏನು ಬಂದಿದೆ ಅದನ್ನು ನೀವು ಡ್ರಾಪ್ ಮಾಡಿ ಉಳಿದಿದ್ದರ ಥ್ರೂ ಪರ್ಸಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಿ ರ್ಯಾಂಕ್ ಕೊಡಿ ಅಂತ ಇದ್ದಾರೆ. ಅವರಲ್ಲಿರೋ ಆಪ್ಷನ್ ಇದು ಒಂದು ರ್ಯಾಂಕ್ ಕೊಡಬೇಕು. ಅಂದರೆ ಯಾವುದು ಡಿಲೀಟೆಡ್ ಪೋರ್ಷನ್ಸಿಂದ ಬಂದಿದೆ ಆ ಕ್ವಶನ್ಸನ್ನು ಡ್ರಾಪ್ ಮಾಡಿ ಉಳಿದಂಥ ಕ್ವಶನ್ಸನ್ನು ಕನ್ಸಲ್ಟೇಷನ್ ತೊಗೊಂಡು ರ್ಯಾಂಕನ್ನು ಕೊಡಬೇಕು. ಇಲ್ಲದೇ ಇದ್ದರೆ ಎಕ್ಸಾಮ್ ಮಾಡಬೇಕು, ಆಯಿತಾ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ಎಕ್ಸಾಮ್ ಜಾಸ್ತಿ ಸ್ಟೂಡೆಂಟ್ಸ್ಗಳು ಎಕ್ಸಾಮ್ ಆಗಬೇಕು ಅಂತ ಕೂತ್ಕೊಂಡಿದ್ದಾರೆ. ಯಾಕಂತ ಕೇಳಿದರೆ, ಬಿಕಾಸ್ ಆಫ್ ಎಕ್ಸಾಮಲ್ಲಿ ಏನಾಯಿತು ಅಂತ ಕೇಳಿದರೆ, ಇವರಿಗೆ ಈ ಕ್ವಶನ್ಸನ್ನು ನೋಡಿ, ಔಟ್ ಆಫ್ ಸಿಲೆಬಸ್ಸಿಂದ ಬಂದಂಥ ಕ್ವಶನ್ಸನ್ನು ನೋಡಿ ಗೊತ್ತಿರೋ, ಅಂದರೆ ಸಿಲೆಬಸ್ಸಿಂದ ಬಂದಿರೋ ಕ್ವಶನ್ಸಿಗೂ ಕೂಡ ಪ್ಯಾನಿಕ್ ಆಗಿ ಕೆಲವೊಂದಿಷ್ಟು ಜನ ರಾಂಗ್ ಮಾಡಿದ್ದಾರೆ ಅಂತೇಳಿ ಇನ್ಫಾರ್ಮೇಷನ್ ಬಂದಿದ್ದು, ಸ್ಟೂಡೆಂಟ್ಸೇ ಹೇಳಿದ್ದು. ಸೊ ಇದರಿಂದ ಅವರಿಗೆ ಗೊತ್ತಿರೋ ಕ್ವಶನ್ಸು ಕೂಡ ನೆನಪೋಗಿ ಏನೇನೋ ಮಾಡಿ ಪ್ಯಾನಿಕ್ ಆಗಿದ್ದಾರೆ. ಒಬ್ಬೇ ಸ್ಟೂಡೆಂಟ್ಸ್ ಎಲ್ಲರಿಗೂ ಇದು ಹಾಗೆ ಆಗುತ್ತಾ. ಸೊ ಇದರಿಂದ ಕೂಡ ಗೊತ್ತಿರೋ ಕ್ವಶನ್ಸನ್ನು ರಾಂಗ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಥ್ರೂ ಇನ್ ಕೇಸ್ ಒಂದು ವೇಳೆ KEದವರು ಏನು ಡಿಲೀಟೆಡ್ ಸಿಲೆಬಸ್ಸನ್ನು ಡ್ರಾಪ್ ಮಾಡಿ ಕ್ವಶನ್ಸನ್ನು ಡ್ರಾಪ್ ಮಾಡಿ ಉಳಿದಿಂದ ರ್ಯಾಂಕ್ ಕೊಟ್ಟರು ಕೂಡ ಒಂದಿಷ್ಟು ಜನ ಪೇರೆಂಟ್ಸ್ಗಳು, ಸ್ಟೂಡೆಂಟ್ಸ್ಗಳು ಕೋರ್ಟ್ಗೆ ಹೋಗೋ ಚಾನ್ಸಸ್ ತುಂಬ ಇದೆ. ಸೊ ಅಲ್ಲಿ ಅಪೀಲ್ ಮಾಡ್ತಾರೆ. ಅಲ್ಲಿ ಅಪೀಲ್ ಮಾಡಿದಾಗ ಕೋರ್ಟಲ್ಲಿ ಡಿಸಿಷನ್ ಬರುತ್ತೆ, ಎಕ್ಸಾಮ್ ಮಾಡಬೇಕು ಅಂತ ಡಿಸಿಷನ್ ಬರುತ್ತೆ ಅಂತ ನನ್ನ ಪ್ರಕಾರ ಅಂದ್ಕೊಳ್ತೇನೆ. ಸೊ ನಿಮಗೆ ಆಲ್ಮೋಸ್ಟ್ ನನ್ನ ಅನಿಸಿಕೆ ಪ್ರಕಾರ ಎಕ್ಸಾಮ್ ಆಗೋ ಚಾನ್ಸಸ್ ತುಂಬ ಇದೆ ಸ್ಟೂಡೆಂಟ್ಸ್. ಎಕ್ಸಾಮ್ ಆಗೋ ಚಾನ್ಸಸ್ ತುಂಬ ಇದೆ ನೀಟ್ ಎಕ್ಸಾಮ್ ಆದಮೇಲೆ. ಆ್ಯಂಡ್ ನಿಮ್ಮದು ಇವಾಗ ಸೆಕೆಂಡ್ ಎಕ್ಸಾಮನ್ನು ಅಟೆಂಡ್ ಮಾಡ್ತಾ ಇದ್ದಾರೆ ಕೆಲವರು. ಸೊ ಸೆಕೆಂಡ್ ಎಕ್ಸಾಮ್ ಆದಮೇಲೆ ಎಕ್ಸಾಮ್ ಆಗೋ ಚಾನ್ಸಸ್ ತುಂಬ ಇದೆ ಸ್ಟೂಡೆಂಟ್ಸ್. ಶಾರ್ಟ್ಲಿ ಅನೌನ್ಸ್ ಆಗೋ ಚಾನ್ಸಸ್ ತುಂಬ ಇದೆ. ನೆಕ್ಸ್ಟ್ ವೀಕ್ ಒಳಗಡೆ 100% ಪಕ್ಕ ಶೋರ್ ಆಗುತ್ತೆ ಏನು ಅಂತ, 100% ಶೋರ್ ಆಗುತ್ತೆ. ಎಕ್ಸಾಮ್ ಮಾಡೋ ಕೆಲವೊಂದಿಷ್ಟು ಜನ ಎಕ್ಸಾಮ್ ಮಾಡಬೇಕು ಅಂತಿದ್ದಾರೆ. ಮತ್ತು ಇವತ್ತಿನ ಪೇಪರಲ್ಲಿ ಏನು ಬಂದಿದೆ ಅಂತ ಕೇಳಿದರೆ, ಎಕ್ಸಾಮ್ ಬೇಡ ಅಂತ ಕೆಲವೊಂದಿಷ್ಟು ಜನ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಬಟ್ ಎಕ್ಸಾಮ್ ಆಗುತ್ತೆ ಸ್ಟೂಡೆಂಟ್ಸ್. ಅದು ಸರ್ಕಾರಕ್ಕೂ ಕೂಡ, ಗೌರ್ಮೆಂಟಿಗೂ ಕೂಡ ಒಂದಿಷ್ಟು ಖರ್ಚು. ಸ್ಟೂಡೆಂಟ್ಸಿಗೂ ಪುನಃ ಮತ್ತೆ ಓದಬೇಕು, ಮತ್ತೆ ಪ್ರಿಪೇರ್ ಆಗಬೇಕು, ಮೆಂಟಲಿ ಫಿಸಿಕಲಿ ಎಲ್ಲ ರೀತಿಯಲ್ಲೂ ಪ್ರಿಪೇರ್ ಆಗಬೇಕು. ಬಟ್ ಬೇರೆ ಆಪ್ಷನ್ ಇಲ್ಲ ಅವರಿಗೆ. 100% ನನ್ನ ಪ್ರಕಾರ ಇದು ಕೊಟ್ಟರೆ ಏನು, ಗ್ರೇಸ್ ಕೊಟ್ಟರೆ ಯೂಸ್ ಇಲ್ಲ. ರಿಡ್ಯೂಸ್ಡನ್ನು ಕನ್ವರ್ಟ್ ಮಾಡಿ ಕೊಡ್ಬೋದು ಅಂತ ಒಂದಿತ್ತು. ಬಟ್ ಆಲ್ಮೋಸ್ಟ್ ಹೆಚ್ಚಿನ ಸೋರ್ಸಿಂದ ಬಂದ ನ್ಯೂಸ್ನ ಪ್ರಕಾರ 95% ಆಫ್ ದ ಟೈಮ್ ಅವ್ರು ಎಕ್ಸಾಮ್ ಮಾಡೋ ಚಾನ್ಸಸ್ ಇದೆ. ಸೊ ಎಲ್ಲರೂ ಕೂಡ ದಯವಿಟ್ಟು ಪ್ರಿಪೇರ್ ಆಗಿ. ಈಗಿರೋ ಟೈಮಲ್ಲಿ ಹೇಗಿದ್ದರೂ ಸೆಕೆಂಡ್ ಎಕ್ಸಾಮ್ ಬರೆಯೋರು ಪ್ರಿಪೇರ್ ಆಗ್ತಾ ಇದ್ದೀರಾ ಸೆಕೆಂಡ್ ಎಕ್ಸಾಮಿಗೆ, ಅದ್ರ ಜೊತೆ ಇದಕ್ಕೂ ಪ್ರಿಪೇರ್ ಆಗಿ ಸ್ಟೂಡೆಂಟ್ಸ್, ಆಯಿತಾ. ನಿಮಗೆ ನೀಟ್ ಎಕ್ಸಾಮ್ ಆದಮೇಲೆ ಬರುತ್ತೆ. ಯಾಕಂದರೆ ಎಲ್ಲ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸನ್ನು ಅವ್ರು ನೋಡ್ಕೊಳ್ತಾರೆ ಆ್ಯಂಡ್ ನಿಮ್ಮ ಬೋರ್ಡ್ ಎಕ್ಸಾಮನ್ನು ನೋಡ್ಕೊಳ್ತಾರೆ. ಅದಕ್ಕೆ ಸರಿಯಾಗಿ ಇದನ್ನು ಕೊಡ್ತಾರೆ. ಯಾಕಂದರೆ ನೆಕ್ಸ್ಟಿಗೆ ಕೌನ್ಸಿಲಿಂಗಿಗೆಲ್ಲ ಟೈಮ್ ಬೇಕು. ಅದೆಲ್ಲವನ್ನು ನೋಡಿ ನಿಮಗೊಂದು ಎಕ್ಸಾಮ್ಗೆ ಟೈಮ್ ಟೇಬಲ್ ರಿಲೀಸ್ ಮಾಡ್ತಾರೆ. ಬಟ್ ಇನ್ನು ಅಫಿಷಿಯಲ್ ಆಗಿ ಇದು ಕನ್ಫರ್ಮ್ ಆಗಿಲ್ಲ ಎಕ್ಸಾಮ್ ಇದು. ಬಟ್ ನೀವು ಸೇಫರ್ ಸೈಡಲ್ಲಿ ಇರಲಿಕ್ಕೆ ಇವಾಗಲೇ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಇವಾಗಲೇ ಓದ್ತೀರಿ ಯಾವುದೆಲ್ಲ NCERT ಪ್ಲಸ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಫಸ್ಟ್ NCERT ಪುನಃ ಒಂದ್ಸತಿ ನೋಡ್ಕೊಂಡು ಬನ್ನಿ. ಆಲ್ರೆಡಿ ಓದಿದ್ದು ಸ್ಟೂಡೆಂಟ್ಸು ಓದ್ಕೊಳ್ಳಿ, ಟಚ್ಚಲ್ಲಿರಿ, ದಯವಿಟ್ಟು ಓದಿ, ಆಯಿತಾ. ಎಕ್ಸಾಮ್ ಆಗೋ ಪ್ರೊಬಾಬಿಲಿಟಿ ತುಂಬ ಜಾಸ್ತಿ ಇದೆ. ಇನ್ ಕೇಸ್ ಮಾಡದೇ ಇದ್ರೂ ಕೂಡ ನಿಮಗೆ ಲಾಸ್ ಇಲ್ಲ, ಓದಿದ್ದು ಲಾಸ್ ಆಗೋದಿಲ್ಲ, ಆಯಿತಾ. ದಯವಿಟ್ಟು ಓದ್ಕೊಳ್ಳಿ. ಯಾಕಂದರೆ ಲಾಸ್ಟ್ ಟೈಮಲ್ಲಿ ಮಾಡಿದ ತಪ್ಪನ್ನು ಈ ಟೈಮ್ ಮಾಡಬೇಡಿ. ಇಟ್ಸ್ ಲೈಕ್ ಎ ಚಾನ್ಸ್, ನಿಮಗೊಂದು ಚಾನ್ಸ್ ಸಿಕ್ಕಿದೆ, ಮತ್ತೆ ಓದಿ. ಆದಷ್ಟು ಟೈಮಲ್ಲಿ ಓದ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಲಾಸ್ಟ್ ಟೈಮ್ ಏನೇನು ಮಿಸ್ಟೇಕ್ಸ್ ಮಾಡಿದರೆ, ಟೈಮ್ ಸಾಕಾಗಿಲ್ಲ ಅಥವಾ ನನಗೆ ಅಂದರೆ ಎಕ್ಸಾಮಲ್ಲಿ ನಾನು ಪ್ಯಾನಿಕ್ ಆಗಿ ಆಗ ಮಾಡಿದೆ ಈಗ ಮಾಡಿದೆ ಅಂತ ಹೇಳ್ತಾರಲ್ಲ, ಅದೆಲ್ಲದನ್ನು ಈ ಟೈಮ್ ಮಿಸ್ಟೇಕ್ಸ್ ಮಾಡಿಬಿಡಿ. ಎಕ್ಸಾಮ್ ಮಾಡಿದರೆ ನಿಮ್ಗೆ ಇನ್ನೊಂದು ಚಾನ್ಸ್ ಸಿಕ್ಕಿದೆ. ದಯವಿಟ್ಟು ಓದಿ ಒಳ್ಳೆ ಮಾರ್ಕ್ಸನ್ನು ತೆಗೆದು ಒಳ್ಳೆ ರ್ಯಾಂಕನ್ನು ತೆಗೀನಿ, ಆಯಿತಾ. ಸೊ ಇದು ಆಲ್ಮೋಸ್ಟ್ ಬಂದಿರೋ ನ್ಯೂಸು. ಎಕ್ಸಾಮ್ ಆಗುತ್ತೆ ಅಂದ್ಕೊಳ್ತೇನೆ. ಆಗದೇ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಸ್ಟೂಡೆಂಟ್ಸ್, ಅದನ್ನು ಇದು ಮಾಡಿ. ಬಟ್ ಓದ್ಕೊಳ್ಳಿ, ಆಯಿತಾ. ಲಾಸ್ ಆಗೋದಿಲ್ಲ, ಆಯಿತಾ. ಸೊ ಇದಿಷ್ಟು ಅಪ್ಡೇಟು. ಮತ್ತು ಮುಂದಿನ ಅಪ್ಡೇಟ್ಗಳನ್ನ ನಾಳೆ, ಈಗ ಮಂಡೇ ಗೊತ್ತಾಗುತ್ತೆ ಏನು ಅಂತ. ಮಂಡೇ, ಟ್ಯೂಸ್ಡೇ, ವೆನಸ್ಡೇ ಒಳಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್. ಯಾಕಂದರೆ ಇನ್ನೂ ಟೈಮನ್ನು ಡ್ರ್ಯಾಗ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ
ವೆನಸ್ಡೇ ಒಳಗೆ ಗೊತ್ತಾದಾಗ ಮತ್ತೆ ನಾನು ಅಪ್ಡೇಟ್ ಕೊಡ್ತೇನೆ. ಬಟ್ ಫಾರ್ ದ ಟೈಮ್ ಬೀಯಿಂಗ್ ಈಗ ಟೈಮ್ ವೇಸ್ಟ್ ಮಾಡಬೇಡಿ, ದಯವಿಟ್ಟು ಓದ್ಕೊಳ್ಳಿ ಆಯಿತಾ. ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು, ಇದೊಂದು ಅಪ್ಡೇಟ್ ಕೊಡಬೇಕಿತ್ತು ಅದಕ್ಕೋಸ್ಕರ ಬಂದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶು, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಧನ್ಯವಾದಗಳು, ಶುಭ ದಿನ ಎಲ್ರಿಗೂ. ಥ್ಯಾಂಕ್ ಯು ಆಲ್.